ಧರ್ಮರಾಜನ ಕತೆ. ಒಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಮಧ್ಯಭಾಗದಲ್ಲಿ ಸುಂದರವಾದ ರಾಜ್ಯವೊಂದು ಇತ್ತು. ಆ ರಾಜ್ಯವನ್ನು ಧರ್ಮರಾಜ ಎಂಬ ಜಾಣ, ದಯಾಳು ಮತ್ತು ಪ್ರಜಾಪ್ರಿಯ ರಾಜನೊಬ್ಬ ಆಳುತ್ತಿದ್ದನು. ಅವನಿಗೆ ನ್ಯಾಯಪ್ರಿಯತೆ ಮತ್ತು ಪ್ರಜೆಗಳ ಕಲ್ಯಾಣವೇ ಮುಖ್ಯವಾಗಿತ್ತು. ಪ್ರಜೆಗಳು ಸದಾ ಧರ್ಮರಾಜನನ್ನು ತಮ್ಮ ತಂದೆಯಂತೆ ಭಾವಿಸುತ್ತಿದ್ದರು, ಏಕೆಂದರೆ ಅವನು ಸದಾ ಅವರ ಹಿತವನ್ನೇ ಚಿಂತಿಸುತ್ತಿದ್ದನು. ಧರ್ಮರಾಜನು ದಿನನಿತ್ಯವೂ ರಾಜ್ಯದ ವಿಷಯಗಳಲ್ಲಿ ನಿರತರಾಗಿದ್ದನು. ಪ್ರಜೆಗಳ ಸ್ಥಿತಿಯನ್ನು ಅರಿಯಲು ತಮ್ಮ ರಾಜಮನೆತನದ ಆಭರಣಗಳ ಆಶ್ರಯವನ್ನು ಬಿಟ್ಟು ಸಾಮಾನ್ಯ ವ್ಯಕ್ತಿಯಂತೆ ರಾಜ್ಯದ ಸುತ್ತಮುತ್ತಲೂ ಸಂಚರಿಸುತ್ತಿದ್ದನು. ಒಮ್ಮೆ ಇಂತಹ ಪ್ರಯಾಣದಲ್ಲಿ ಹಳ್ಳಿಯೊಂದರಲ್ಲಿ ಹಸಿವಿನಿಂದ ಬಳಲುತ್ತಿರುವ ಬಡತನವನ್ನು ನೋಡಿ ಅವನ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಅದೇ ಕ್ಷಣದಲ್ಲಿ ತಮ್ಮ ಖಜಾನೆಯಿಂದ ಧನವನ್ನು ತೆಗೆದು ಬಡಜನರಿಗೆ ವಿತರಿಸುವಂತೆ ಆಜ್ಞಾಪಿಸಿದನು. ಅಲ್ಲದೆ ಅವರ ಜೀವನವನ್ನು ಸುಧಾರಿಸಲು ಕೃಷಿ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲು ಹಲವು ಯೋಜನೆಗಳನ್ನು ರೂಪಿಸಿದನು. ಆದರೆ ರಾಜನ ಆಚಾರ ವಿಚಾರ ನಿರ್ವಹಣೆಯೇನೋ ರಾಜ್ಯದ ಬಹುಮಂದಿಗೆ ಮೆಚ್ಚುಗೆಯಾಗಿದ್ದರೂ ರಾಜಭವನದೊಳಗೆ ಒಬ್ಬ ಕುಟಿಲ ಮಂತ್ರಿ ಇದ್ದನು. ಅವನು ರಾಜನ ಪ್ರಭಾವಕ್ಕೆ ಅಸೂಯೆಪಟ್ಟು ಅವನಿಗೆ ವಿರುದ್ಧವಾಗಿ ಸಂಚು ರೂಪಿಸಲು ತುದಿಗಾಲಿನಲ್ಲಿ ನಿಂತಿದ್ದನು. ರಾಜನ ಮೇಲೆ ಜನರ ವಿಶ್ವಾಸ ಹೀಗೇ ಇದ್ದರೆ ತನ್ನ ಅಧಿಕಾರವನ್ನು ಹೆಚ್ಚಿಸಿಕೊಳ್ಳುವುದು ಕಷ್ಟವೆಂದು ಆತನು ತಿಳಿದನು. ಅಂದ ಮೇಲೆ ರಾಜನ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡುವ ಮತ್ತು ಅವನನ್ನು ಕೀಳಾಗಿ ತೋರಿಸುವ ಯೋಜನೆಯನ್ನು ಮಾಡಿದನು. ಕುಟಿಲ ಮಂತ್ರಿಯು ತಮ್ಮ ಅಪರಾಧದ ಜಾಲವನ್ನು ಹೆಣಿದನು. ರಾಜನು ಖಜಾನೆಯನ್ನು ತನ್ನ ಖಾಸಗಿಗೆ ಬಳಸಿಕೊಳ್ಳುತ್ತಿದ್ದಾನೆ, ಅವನ ಆಡಳಿತ ಸುಳ್ಳು, ನಿಷ್ಕ್ರಿಯ ಇತ್ಯಾದಿ ಸುಳ್ಳುಗಳನ್ನು ಹಬ್ಬಿಸಲು ಪ್ರಾರಂಭಿಸಿದನು. ಪ್ರಜೆಗಳಲ್ಲಿ ಕೆಲವರು ಈ ಸುಳ್ಳನ್ನು ನಂಬಿದರು, ಆದರೆ ಬಹುತೇಕ ಜನರು ಧರ್ಮರಾಜನ ಮೇಲೆ ಅಪಾರ ವಿಶ್ವಾಸವಿಟ್ಟಿದ್ದರು. ಧರ್ಮರಾಜನು ಈ ಎಲ್ಲಾ ಸುಳ್ಳುಗಳ ಬಗ್ಗೆ ತಿಳಿದಿದ್ದರೂ ತನ್ನ ಕಾರ್ಯನಿಷ್ಠೆಯಿಂದ ಹಿಂದೆ ಸರಿಯದೆ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮುಂದುವರಿಸಿಕೊಂಡು ಹೋದನು. ಅವನ ಪ್ರಜೆಗಳಿಗೆ ತಮ್ಮ ನಿಜವಾದ ಪ್ರಾಮಾಣಿಕತೆಯನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದನು. ಅವನ ದಿಟ್ಟತನ, ಪ್ರಾಮಾಣಿಕತೆ ಮತ್ತು ಸೇವಾಭಾವನೆ ಪ್ರಜೆಗಳಿಗೆ ಸ್ಪಷ್ಟವಾಗಿ ಗೋಚರಿಸಿತು. ಕೊನೆಗೆ ಕುಟಿಲ ಮಂತ್ರಿಯ ಸಂಚು ಬೆಳಕಿಗೆ ಬಂದು ಅವನನ್ನು ರಾಜ್ಯದಿಂದ ಹೊರಹಾಕಲಾಯಿತು. ಪ್ರಜೆಗಳು ಧರ್ಮರಾಜನಿಗೆ ಮತ್ತಷ್ಟು ಸಮೀಪಗೊಂಡರು. ರಾಜನು ಹೊಸ ಯೋಜನೆಗಳನ್ನು ರೂಪಿಸಿ ಕೃಷಿಕರಿಗೆ ಕೃಷಿ ಸೌಲಭ್ಯವನ್ನು, ವ್ಯಾಪಾರಿಗಳಿಗೆ ನೆರವು ಮಾಡಿದನು. ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಗೆ ಶ್ರದ್ಧೆ ಕೊಟ್ಟನು. ರಾಜ್ಯವು ಇವನ ಸಂರಕ್ಷಣೆಯಿಂದ ಉಳಿಯಿತು. ರಾಜನ ದಯಾಳತೆ, ಪ್ರಜಾಪ್ರಿಯತೆ ಮತ್ತು ನ್ಯಾಯಬದ್ಧ ಆಡಳಿತದಿಂದ ರಾಜ್ಯವು ಸುಭಿಕ್ಷವಾಗಿದ್ದು ಪ್ರಜೆಗಳು ಸದಾ ಸಂತೋಷದಿಂದ ಸುರಕ್ಷಿತವಾಗಿ ರಾಜನನ್ನು ಗೌರವಿಸುತ್ತಾ ಬದುಕಿದರು. ಒಳ್ಳೆಯತನ, ಪ್ರಾಮಾಣಿಕತೆ ಮತ್ತು ನಿಷ್ಠೆ ಯಾವಾಗಲೂ ಜಯಿಸುತ್ತದೆ.